ನಟ ಶ್ರೀಮುರಳಿ ಸದ್ಯ ಭರಾಟೆ ಚಿತ್ರದ ಚಿತ್ರೀಕರಣದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಮುಂದಿನ ಚಿತ್ರ ಮದಗಜ. ಈ ಚಿತ್ರದ ನಿರ್ದೇಶಕ ಮಹೇಶ್ ಕುಮಾರ್ ಹಾಗೂ ನಿರ್ಮಾಪಕ ಉಮಾಪತಿ ಮಾತ್ರ ತಾವು ಚಿತ್ರದ ಟೈಟಲ್ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ. ಮದಗಜ ಚಿತ್ರದ ಶೀರ್ಷಿಕೆಯು ಕೃತಿಸ್ವಾಮ್ಯ ವಿಚಾರವಾಗಿ ಹೆಚ್ಚು ಗೊಂದಲಕ್ಕೆ ಒಳಗಾಗಿದೆ. ಮದಗಜ ಶೀರ್ಷಿಕೆಯ ಹಕ್ಕುಸ್ವಾಮ್ಯ ನಿರ್ಮಾಪಕ ಜಿ ರಾಮಮೂರ್ತಿ ಎನ್ನುವರಿಗೆ ಸೇರಿದ್ದು. ಇದೀಗ ನಿರ್ದೇಶಕ ಮಹೇಶ್ ತಾವು ಈ ಚಿತ್ರದ ಹೆಸರನ್ನ ಬದಲಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ಆದರೆ ಮದಗಜ ಎನ್ನುವ ಪದ ಹಾಗೆಯೇ ಉಳಿಸಿಕೊಂಡು ಇದಕ್ಕೆ ಶ್ರೀಮುರಳಿ ಮದಗಜ ಅಥವಾ ವೀರ ಮದಗಜ ಎನ್ನುವ ಹೊಸ ನಾಮಕರಣ ಮಾಡಲು ಅವರು ನಿರ್ಧಾರ ಮಾಡಿದ್ದಾರೆ. ಇದೇ ವೇಳೆ ರಾಮಮೂರ್ತಿ ದರ್ಶನ್ ತೂಗುದೀಪ್ ಅವರಿಗಾಗಿ ಈ ಶೀರ್ಷಿಕೆಯನ್ನ ತೆಗೆದುಕೊಂಡಿದ್ರು. ದರ್ಶನ್ ನಾಯಕನಾಗಲಿರುವ ಈ ಚಿತ್ರದ ಕೆಲಸಗಳು ಆಗಲೇ ಶುರುವಾಗಿವೆ. ಶ್ರೀಮುರಳಿ ನಾಯಕನಾಗಿ ಕಾಣಿಸಿಕೊಳ್ಳುವ ಹೊಸ ಚಿತ್ರದ ಘೋಷಣೆಯಾದ ಬಳಿಕ ರಾಮಮೂರ್ತಿ ಈ ಪ್ರತಿಕ್ರಿಯೆ ನೀಡಿದ್ದಾರೆ ಎನ್ನೋದು ಗಮನಾರ್ಹ ಅಂಶ. ಆದ್ರೆ ಮದಗಜ ಯಾರಾಗ್ತಾರೆ ಎಂಬ ಅಭಿಮಾನಿಗಳ ಕನ್ಫ್ಯೂಷನ್ಗೆ ಉತ್ತರ ಸಿಕ್ಕಿರ್ಲಿಲ್ಲ. ಆದ್ರೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಂಟ್ರವರ್ಸಿಗೆ ಸುಖಾಂತ್ಯ ಹಾಡಿದ್ದಾರೆ. ಶ್ರೀಮುರಳಿಗಾಗಿ ಟೈಟಲ್ ತ್ಯಾಗ ಮಾಡಿದ್ದಾರೆ. ಮದಗಜ ಸೌಂಡಿಂಗ್ ನಿಂದಲೇ 50 ಡೇಸ್ ಓಡುವಂತಹ ಮಾಸ್ ಟೈಟಲ್ ಇದು. ಇಂತಹ ಟೈಟಲ್ ಸಿಕ್ರೆ ಯಾವ ಸ್ಟಾರ್ ತಾನೇ ಬಿಟ್ಕೊಡ್ತಾರೆ? ಇದೇ ಟೈಟಲ್ ಸ್ವಲ್ಪ ದಿನಗಳ ಶೀತಲ ಸಮರಕ್ಕೆ ಕಾರಣವಾಗಿತ್ತು. ಮದಗಜ ದರ್ಶನ್ ಆಗ್ತಾರಾ ಮುರಳಿ ಆಗ್ತಾರಾ ಅನ್ನೋ ಪ್ರಶ್ನೆ ಚಿತ್ರರಸಿಕರನ್ನ ಕಾಡ್ತಿತ್ತು. ಆದ್ರೀಗ ಗಜ ಎಂಟ್ರಿಯಿಂದ ಮದಗಜ ಕಾಂಟ್ರವರ್ಸಿ ಸೈಲೆಂಟ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿರ್ಮಾಪಕರ ಮನವೊಲಿಸಿ ಶ್ರೀಮುರಳಿಗೆ ಟೈಟಲ್ ಬಿಟ್ಟುಕೊಟ್ಟಿದ್ದಾರೆ. ಅಲ್ಲದೆ ದರ್ಶನ್ ಅವರೇ ಖುದ್ದು ಟೈಟಲ್ ಲಾಂಚ್ ಮಾಡ್ತಿದ್ದಾರೆ. ಇದರಿಂದಾಗಿ ಇಡೀ ಮದಗಜ ಟೀಮ್ ದಚ್ಚುಗೆ ಅಭಿನಂದನೆ ಸಲ್ಲಿಸಿದೆ. ಡಿಸೆಂಬರ್ 17ರಂದು ರೋರಿಂಗ್ ಸ್ಟಾರ್ ಶ್ರೀಮುರಳಿ ಹುಟ್ಟುಹಬ್ಬ. ಅಂದು ಒಂದೇ ವೇದಿಕೆಯಲ್ಲಿ ಮದಗಜ ಹಾಗೂ ಭರಾಟೆ ಸಿನಿಮಾದ ಸಮಾರಂಭ ನಡೆಯಲಿದೆ. ದರ್ಶನ್ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದು ಮದಗಜದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡ್ತಿದ್ದಾರೆ.